ಕರ್ನಾಟಕದಲ್ಲಿ ಮತ್ತೆ 3 ವಂದೇ ಭಾರತ್ ರೈಲ್ನ ಸೇವೆ ಆರಂಭ ಆಗ್ತಾ ಇದೆ. ಇದರ ಉದ್ಘಾಟನೆ ಮಾರ್ಚ್ 12ರಂದೇ ನಡೆದಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ಮಾಹಿತಿ ನೀಡಲಿದ್ದೇವೆ. ಮೊದಲಿಗೆ ನೀವು ಈ ವಿಡಿಯೋನ ಸೇವ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ನಮ್ಮ ಪೇಜ್ನ ಫಾಲೋ ಕೂಡ ಮಾಡ್ಕೊಳ್ಳಿ. ಈಗ ನಾವು ಒಂದೊಂದಾಗಿ ನೋಡೋಣ. ಮೊದಲನೇ ರೈಲು ಮೈಸೂರಿಂದ ಬೆಂಗಳೂರಾಗಿ ಚೆನ್ನೈಗೆ. ಇದು ಮೈಸೂರು ಬೆಂಗಳೂರಿಂದ ಚೆನ್ನೈಗೆ ಇದು 2ನೇ ವಂದೇ ಭಾರತ್ ರೈಲ್ ಆಗಿದೆ. ಈ ರೈಲು ಮೈಸೂರಿಂದ ಬೆಳಿಗ್ಗೆ 6 ಗಂಟೆಗೆ ಹೊರಟು ಬೆಂಗಳೂರಿನ 7 ಗಂಟೆ 45 ನಿಮಿಷಕ್ಕೆ ನೀವು ಬರ್ತೀರಾ. ಚೆನ್ನೈ ತಲುಪುವಾಗ ಮಧ್ಯಾಹ್ನ 12:20 ಆಗ್ತದೆ. ನೀವು ಇಲ್ಲಿ ಟೈಮ್ ಟೇಬಲ್ ನ ನೋಡಬಹುದು, ನಾವು ಕೊಟ್ಟಿದ್ದೇವೆ. ಇನ್ನು ರಿಟರ್ನ್ ಬರೋದ್ರ ಬಗ್ಗೆ ಕೂಡ ನಾವಿಲ್ಲಿ ಕೊಟ್ಟಿದ್ದೇವೆ. ಚೆನ್ನೈಯಿಂದ ಸಂಜೆ 5 ಗಂಟೆಗೆ ಹೊರಟು ಬೆಂಗಳೂರಿಗೆ ರಾತ್ರಿ 9 ಗಂಟೆ 25 ನಿಮಿಷಕ್ಕೆ, ಮೈಸೂರಿಗೆ ಬರುವಾಗ ರಾತ್ರಿ 11 ಗಂಟೆ 20 ನಿಮಿಷ ಆಗ್ತದೆ. ನಾವೀಗ ಇನ್ನೊಂದು ರೈಲ್ ಬಗ್ಗೆ ನೋಡೋಣ. ಇನ್ನೊಂದು ಹೊಸ ರೈಲ್ ಬಂದಿರೋದು ಬೆಂಗಳೂರು ಮತ್ತೆ ಕಲಬುರಗಿ ನಡುವೆ. ಕಲಬುರಗಿಯಿಂದ ಬೆಂಗಳೂರಿಗೆ ಬರುವಾಗ ರಾಯಚೂರು, ಮಂತ್ರಾಲಯ ಆಗಿ ಎಲ್ಲ ಬರ್ತದೆ. ಇಲ್ಲಿ ನಾವು ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದೇವೆ. ಕಲಬುರಗಿಯಿಂದ ಬೆಳಿಗ್ಗೆ 5:15ಕ್ಕೆ ಹೊರಟು ರಾಯಚೂರು, ಮಂತ್ರಾಲಯ ಆಗಿ ನೀವು ಬೆಂಗಳೂರಿಗೆ ಬರುವಾಗ ಮಧ್ಯಾಹ್ನ 2 ಗಂಟೆ ಆಗ್ತದೆ. ಮಧ್ಯಾಹ್ನ 2:40ಕ್ಕೆ ನೀವು ರಿಟರ್ನ್ ಹೊರಟು ಕಲಬುರಗಿನ ತಲುಪುವಾಗ ರಾತ್ರಿ 11 ಗಂಟೆ 30 ನಿಮಿಷ ಆಗ್ತದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋ ಕೂಡ ಮಾಡಿದ್ದೇವೆ.